25 ಜನ ಶಾಸಕರು 3-4 ಬಾರಿ ಶಾಸಕರಾಗಿರುವಂತರು ವಾಪಸ್ ಡೆಲ್ಲಿಗೆ ಹೋಗಿದ್ದಾರೆ. ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ನೀವು ಕೂಡ ಹೇಳಿದಿರ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ. ಸೊ ಒನ್ ಮೋರ್ ಟೀಮ್ ಆಫ್ ಶಾಸಕರು ಇಲ್ಲ, ಈಗ ಅದನ್ನೇ ನಾನು ರಿಪೀಟ್ ಮಾಡಬೇಕು. ಒನ್ ಮೋರ್ ಟೈಮ್ ಅಂದರೆ ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಆದ್ದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರಪ್ಪ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ಇವರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ಕೂಡ ಸಚಿವ ಸಂಪುಟವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, CLP ನಾಯಕರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ತೀರ್ಮಾನ ಮಾಡೋರು. ಅದನ್ನು ನಮ್ಮ AICC ಅಧ್ಯಕ್ಷರ ಮುಂದೆ ಹೋಗಿ ಅದನ್ನು ಹೇಳಿ ಅನುಮತಿ ಪಡ್ಕೊಂಡು ಅನೌನ್ಸ್ ಮಾಡೋರು. ಬಹುಶಃ ಇವತ್ತು ಅದೇ ಪ್ರೊಸೀಜರ್ ಮಾಡ್ತಾರೆ. ಆದರೆ ನೀವು ಸಚಿವರಾಗಿದ್ದಾಗ ಸರ್ ಓಪನ್ ಲಾಬಿಗಳು ಯಾವುದು ಆಗ್ತಾ ಇರಲಿಲ್ಲ ಸರ್. ಯಾವುದೇ ಶಾಸಕರುಗಳು ಪಾರ್ಟಿ ಲೈನನ್ನು ಬಿಟ್ಟು ದಾಟಿ ಹೋಗ್ತಾ ಇರಲಿಲ್ಲ. ಆದರೆ ಈಗ ನಡೀತಿರೋದೇನು ಓಪನ್ ಗ್ಯಾಂಬ್ಲಿಂಗ್ ರೀತಿಯಾದಂಥ ಲಾಬಿಗಳು. ಗ್ಯಾಂಬ್ಲಿಂಗ್ ಅಂತ ಅಲ್ಲ, ಅವ್ರು ಕೇಳೋದನ್ನು ಓಪನ್ ಆಗಿ ಕೇಳಿರ್ಬೋದು. ಅದನ್ನು ಗ್ಯಾಂಬ್ಲಿಂಗ್ ಅಂತ ಕರೆದ್ರೆ ಸರಿ ಇಲ್ಲ. ಗ್ಯಾಂಬ್ಲಿಂಗ್ ಅಂತಲ್ಲ ಅದು. ಅವರು ಅರ್ಹತೆ ಇದೆ ಕೊಡಿ ನಮಗೂ ಅಂತ ಕೇಳೋದ್ರಲ್ಲಿ ತಪ್ಪು ಇಲ್ವೇ ಇಲ್ಲ ಅಂತ ನಾನು ಮತ್ತೊಂದು ಸರಿ ಹೇಳ್ತೇನೆ. ಸರ್, ಮತ್ತೊಂದು ಆಯಾಮದಲ್ಲಿ ನೋಡಿದ್ರೆ ಕೊಟ್ಟಂತ ಸಚಿವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದೀರಾ, ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಒಂದು ಮಾತನ್ನು ಅವರು ಈಗಾಗಲೇ ತಿಳಿಸಿರುವಂಥದ್ದು ಅಲ್ಲ. ಅವ್ರು ಹೇಳೋದು ಸರಿ ಇದೆ. ಮಾಡುವಾಗ ಒಂದು ಸಾರಿ ಮಾಡಿ ಕೆಲವರನ್ನ ಅವರು ಇದು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಕೆಲವು ಹಿರಿಯ ಸಚಿವರುಗಳನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಯಂಗ್ಸ್ಟರ್ಸ್ನ ಜೊತೆಯಲ್ಲಿ ತೊಗೊಂಡು ಅವರ ಅನುಭವ ಆದಮೇಲೆ ಹಿರಿಯರನ್ನ ಹಾಗೆ ತೆಗಿತಾ ಇರ್ತಾರೆ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ,